ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ಇವತ್ತು ನಮ್ಮ ಪಾಪುಂಗೆ ಬಟ್ಟೆ ತೊಗೊಂಡು ಬರೋಣ ಅಂತ ಹೊರಗಡೆ ಹೋಗ್ತಾ ಇದ್ದೀನಿ. ಅವನಿಗೆ 9 ತಿಂಗಳಲ್ವ, ಮಂಡೆ ಕೊಡಬೇಕಿತ್ತು. ಅದಕ್ಕೋಸ್ಕರ ಸ್ವಲ್ಪ ಬಟ್ಟೆ ತೊಗೊಂಡು ಬರೋಣ ಅಂತ, ಹಾಗೆ ಫೋಟೋಶೂಟ್ ಮಾಡ್ಸೋಣ ಅಂತ ಅಂದರೆ ಫೋಟೋಸ್ ತೆಗೆಣ್ಸೋಣ. ಹುಟ್ಟಿದ್ದರಲ್ಲಿ ಸ್ವಲ್ಪ ಹುಟ್ಟಿದ ಕೂದಿರುತ್ತಲ್ಲ ಅದರಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಹೊರಗಡೆ ಹೋಗ್ತಾಯಿದ್ದೀನಿ. ಇವತ್ತಿನ ದಿನ ಹೇಗೋಗುತ್ತೆ ಅಂತ ನೋಡೋಣ. ಮಲ್ಕೊಂಬಿಟ್ಟವನೇ ಪಾಪು, ಎಬ್ಬಿಸ್ಕೊಂಡು ಬಟ್ಟೆ ಹಾಕ್ಕೊಂಡು ಕರ್ಕೊಂಡು ಹೋಗ್ಬೇಕು. ಫ್ಯಾನ್ ಸೌಂಡು ಏನು ಇನ್ನು ಇವತ್ತೇ ಬಟ್ಟೆ ತೊಗೊಂಡು ಇವತ್ತೇ ಫೋಟೋ ತೆಗೆಸಿ, ನಾನು ಅನೀಶಂಗೂ ಕೂಡ ಇದೇ ಥರ ತೆಗ್ಸಿದ್ದೆ. ಅವನು ಚಿಕ್ಕವನಿದ್ದಾಗ 9 ಮಂತ್ಸಲ್ಲಿ ಮುಡಿ ಕೊಡೋದಕ್ಕಿಂತ ಮುಂಚೆ ಫೋಟೋ ತೆಗೆಸ್ಬಿಟ್ಟು ಮುಡಿ ಕೊಟ್ಟಿದ್ವಿ. ಆ ಫಸ್ಟ್ ಕೂದಲು ಅದರಲ್ಲಿ ಚೆನ್ನಾಗಿರ್ತಾರೆ ಮಕ್ಕಳು ಅಂತ ಅಂದ್ಬಿಟ್ಟು, ಸರಿ ಇವನಿಗೂ ಹಾಗೆ ಮಾಡೋಣ ಅಂತ ಅಂದ್ಕೊಂಡು ಹೊರಟೆ ಬಟ್ಟೆ ತಗೊಂಡು ಬರೋಣ ಅಂತ. ಫಸ್ಟ್ ಕ್ರೈಗೆ ಹೋದ್ವಿ. ಫಸ್ಟ್ ಕ್ರೈ ಒಂದಿತ್ತು, ಅದರಲ್ಲಿ ಚೆನ್ನಾಗಿರೋದು ಸಿಗ್ಬೋದು ಅಂತ ಅಂದ್ಕೊಂಡು ಹೋದೆ. ಚೆನ್ನಾಗಿತ್ತು. ಬಟ್ ಬಾಯ್ಸ್ಗೆ ಆ ಥರ ಮಾಮೂಲಿ ಟಿ ಶರ್ಟ್ ಥರ ಅದೇ ಥರ, ಗರ್ಲ್ಸ್ ಮಾತ್ರ ಎಲ್ಲ ಥರ ಡ್ರೆಸ್ಸಿಗೆ ಗರ್ಲ್ಸ್ಗೆ ಜಾಸ್ತಿ ಕಲೆಕ್ಷನ್ ಇತ್ತು ಅಲ್ಲಿ. ಮತ್ತು ಇನ್ನು ಬೇಬಿಗೆ ಏನೇನು ಬೇಕು, ತೊಟ್ಲಿಂದ ಹಿಡ್ದು ಸ್ಟ್ರೋಲರಿಂದ ಹಿಡ್ದು ಹೈಚೈನ್ ಎಲ್ಲ ಪ್ರತಿಯೊಂದು ಇರುತ್ತೆ. ಬಟ್ ಬಾಯ್ಸ್ಗೆ ಎಲ್ಲೋದ್ರೂ ಕಲೆಕ್ಷನ್ಸ್ ಸಿಗಲ್ಲ ಅನಿಸುತ್ತೆ. ಹುಡುಗಿರಿಗೆ ಮಾತ್ರ ತುಂಬ ಚೆನ್ನಾಗಿತ್ತು. ಇದೊಂದು ಫ್ರಾಕ್ ನನಗೆ ತುಂಬ ಇಷ್ಟ ಆಯಿತು. ಪಾಪು ತೊಗೊಂಬಿಡೋಣ ಅಂತ ಅಂದ್ಕೊಂಡೆ, ಇವನಿಗೆ ಅಂತಲೇ ತೊಗೊಂಡು ಇಡೋಣ ಅಂತ. ಬಟ್ ಬೇಡ ಅಂತ ಅಂದರು ನಮ್ಮ ಮನೆಯವರು. ಬೇಡ ಅದೆಲ್ಲ ಏನು ತೆಗ್ದು ಇಡಬೇಡ ಬಿಡು ಅಂತ ಅಂದರು. ಸರಿ ಮತ್ತೆ ನೆಕ್ಸ್ಟ್ ಕೊಡೋದಕ್ಕೂ ಯಾರು ಮಕ್ಕಳಿಲ್ಲ ಅಲ್ವಾ, ಹೆಣ್ಮಕ್ಳು, ಬಿಡು ಹೋಗ್ಲಿ ಆ ಥರ ಎಲ್ಲ ತೆಗ್ದು ಇಟ್ಕೊಬಾರ್ದು ಅಂತ ಅಂದ್ಕೊಂಡು ಏನು ತೊಗೊಂಡ್ಲಿಲ್ಲ, ಅದನ್ನು ಹಾಗೆ ಬಿಟ್ಬಿಟ್ಟು ಬಂದ್ಬಿಟ್ಟೆ. ನೆಕ್ಸ್ಟ್ ಅಲ್ಲಿಂದ ಜುಡಿಯೋಗೆ ಹೋದೆ. ಇಲ್ಲಿ ಸ್ವಲ್ಪ ಕಲೆಕ್ಷನ್ಸ್ ಚೆನ್ನಾಗಿತ್ತು. ಬಾಯ್ಸ್ ಗಂಡು ಮಕ್ಳಿಗೆ ಅಂದರೆ ಎಲ್ಲೂ ಸಿಗೋದಿಲ್ಲ. ಇಲ್ಲೊಂದು ಸ್ವಲ್ಪ ಡಿಫ್ರೆಂಟಾಗಿ ಸಿಗುತ್ತೆ ನನಗೆ. ನಾನು ರಿಲಯನ್ಸ್ಗೆ ಹೋಗಿದ್ದೀನಿ, ಅಲ್ಲೂ ಒಂದೇ ಥರ ಇಟ್ಟಿರ್ತಾರೆ ಟ್ರೆಂಡ್ಸಲ್ಲಿ. ಅನೀಶ್ ಅಂದ್ರಲ್ಲಿ ನೋಡಿ ಸಾಕಾಗ್ಬಿಟ್ಟಿತ್ತು. ಒಂಚೂರು ಡಿಫ್ರೆನ್ಸ್ ಚೇಂಜ್ ಮಾಡಿರಲ್ಲ. ಹಾಗೆ ನಿಮ್ಗೆ ಯಾವುದಾದ್ರೂ ಅಂದರೆ ಗಂಡು ಮಕ್ಳಿಗೆ ಈ ಥರದ್ರಲ್ಲಿ ಚೆನ್ನಾಗಿ ಕಲೆಕ್ಷನ್ ಸಿಗುತ್ತೆ ಅಂತ ಅಂದರೆ ಹೇಳಿ, ನಾನು ಅಲ್ಲಿ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಗೊತ್ತಿದ್ದರೆ. ನಾನು ಆಲ್ಮೋಸ್ಟು ಜುಡಿಯೋಗೆ ಹೋಗಿದ್ದೀನಿ, ಮ್ಯಾಕ್ಸೆಲ್ಲೂ ಇಲ್ಲ ಈ ಕಡೆ ನಿಯರೆಸ್ಟು. ಜಾಸ್ತಿ ರಿಲಯನ್ಸ್ ಟ್ರೆಂಡ್ಸ್ಗೆ ಹೋಗಿದ್ದೀನಿ. ಅದು ಬಿಟ್ಟರೆ ಇನ್ನು ಆನ್ಲೈನಲ್ಲಿ ನೋಡ್ತೀನಿ. ಅದು ಬಿಟ್ಟರೆ ಇನ್ನು ಜುಡಿಯೋದಲ್ಲೇ ನಾನು ತೊಗೊಂಡ್ಬಿಡೋದು. ಹನೀಶಂಗೆ ತುಂಬ ಟ್ರೆಂಡ್ಸಲ್ಲಿ ಸಿಗ್ತಿತ್ತು ಆನ್ಲೈನಲ್ಲಿ, ಬಟ್ ಈಗ ಸ್ವಲ್ಪ ಕಡಿಮೆ ಆಗಿದೆ. ಇಲ್ಲಿ ಅಷ್ಟೇ, ಪಾಪುನ ಎಲ್ಲರೂ ಮಾತಾಡಿಸ್ತಾ ಇದ್ರು, ಅವನ್ನ ಎಲ್ಲರೂ ಎತ್ಕೊಳಕ್ ಬರ್ತಿದ್ರು, ಎಲ್ಲರ ಹತ್ರನೂ ಹೋಗ್ತಿದ್ದ ಅವನು. ಅದೆಲ್ಲ ಕ್ಲಿಪ್ ತಕೊಂಡಿಲ್ಲ ನಾನು. ಸಖತ್ತು ಹೋಗಿತ್ತವೆಲ್ಲ ಅವನ್ನ ಮಾತಾಡಿಸ್ತಾರೆ, ನಂಗೆ ಅದು ಖುಷಿ ಆಗುತ್ತೆ. ಅವನು ಎಲ್ರಿಗೂ ರೆಸ್ಪಾನ್ಸ್ ಮಾಡ್ತಾನೆ. ಸರಿ ಅವನಿಗೆ ಮಾತ್ರ ತಗೊಂಡು ನಾನು ನೋಡಿದೆ ನನಗೆ ತಗೊಳ್ಳೋಣ ಅಂತ. ಬಟ್ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಅಂತ ವಾಪಸ್ ಬಂದ್ಬಿಟ್ಟೆ. ಇಲ್ಲೇ ಇರೋದು ಫೋಟೋ ಸ್ಟುಡಿಯೋ ಅಂತ ತೋರಿಸಿದ್ರು, ಇಲ್ಲೇ ಬಂದು ತೆಗ್ಸೋದು ಅಂತ. ಸರಿ ಅಲ್ಲಿಗೆ ಬರೋಣ ಅಂತ ಅಂದ್ಕೊಂಡು ವಾಪಸ್ಸು ರೆಡಿ ಮಾಡಿಕೊಂಡು ಮನೆಗೆ ಬಂದು ಪಾಪನ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗ್ಬೇಕು. ಇದಕ್ಕೆ ಮ್ಯಾಚಿಂಗ್ ಆಗಲಿ ಅಂತ ಈ ಥರದೊಂದು ತೊಗೊಂಡೆ. ಎಲ್ಲ ಅವನಿಗೆ ಇದೊಂದು ಸೆಟ್ ತೊಗೊಂಡೆ. ಒಂಥರ ಇಷ್ಟ ಆಯಿತು, ಚೆನ್ನಾಗಿ ಕಾಣಿಸ್ಬೋದು ಅಂತ ಇದೊಂದು ಸೆಟ್ ತೊಗೊಂಡಿದ್ದೀನಿ. ಹಾಗೆ ಇದೊಂದು ಟಿ ಶರ್ಟು ಲಯನ್ ಮಾಡೋದು ಇದು ಬಿಕ್ಕಿ. ಆಮೇಲೆ ಇದೊಂದು ಪುಲೋವರ್ ಥರ ಇರಲಿ ಅಂತ ಇದೊಂದು ತಗೊಂಡೆ. ಚೆನ್ನಾಗಿರುತ್ತೆ, ಇನ್ನು ಚಳಿಗಾಲ ಅಲ್ಲ, ಮಳೆ ಚಳಿ ಚೆನ್ನಾಗಿರುತ್ತೆ ಅಂತ. ಇದಕ್ಕೆ ಮ್ಯಾಚಿಂಗ್ ಜೀನ್ಸ್ ಇತ್ತು, ಅದು ತೊಗೋಬೇಕೀಗ, ಅದು ಹಾಕೋಣ ಅಂತ. ಕೊಡಿಲಿ. ಇದು ಅನೀಶಿಂಗೆ ಸೇಮ್ ಅಣ್ಣ ತಮ್ಮಂಗೆ ಮ್ಯಾಚ್ ಇರಲಿ ಅಂತ ಒಂದು ಫೋಟೋ ತೆಗ್ಸೋಣ ಅಂತ. ಇದನ್ನು ಅವ್ನು ರೆಡಿ ಆಗಿದ್ದಾನೆ. ಪಾಪು ಎದ್ಮೇಲೆ ರೆಡಿ ಮಾಡಿಬಿಟ್ಟು ಇದು ಅವನಿಗೆ ಮ್ಯಾಚಿಂಗ್ ಹಾಕಿ ಒಂದು ಫೋಟೋ ತೆಗ್ಸೋಣ ಅಂತ. ಹಂಗೆ ಒಂದು ಫ್ರಾಕ್ ಇದನ್ನು ಹಾಕ್ಬಿಟ್ಟು ಒಂದು ಫೋಟೋ ತೆಗ್ಸೋಣ ಇವತ್ತು ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಬೈಲಿ, ಇನ್ನೊಂದು ಫುಲ್ಲು ಏನೋ ಮಡಗಿದ್ದೀನಿ ಅನೀಶಂದೆ ಎಲ್ಲ ಟ್ರೆಷರ್. ಅನೀಶಂದಿದ್ದು ಈಗ ಪಾಪಂಗೆ ಹಾಕ್ಬೋದು ನಡಿಯಂಗಾದ್ರೆ. ಇದೈತೆ ಮತ್ತೆ ಇದು ಟೋಪಿ ಅವಾಗ ನೋಡಿದ ಅನೀಶಂಗೆ ಇದೊಂದು. ಆಮೇಲೆ ಅವನಿಗೆ ತಾಂಡಿದ ಅನೀಶಂಗೆ ಆಗ್ತಾ ಇದ್ದಿದ್ದು ಸಾಕ್ಸ್. ಇದು ಈ ಸಾಕ್ಸ್ ನಾನು ಹಾಕೊಂಡಿರೋದು ನೆನಪೈತೆ. ನೆನಪೈತಾ? ಊಟ ತಿನ್ಸ
ತಿನ್ಸಕ್ ಕಟ್ತಾ ಇದ್ನಲ್ಲ ಗೊತ್ತು ಅದು ಅದು ಗೊತ್ತು. ಬಿಬ್ ಆಮೇಲೆ ಇಲ್ಲಿ ಬ್ರಷ್ ಫಸ್ಟ್ ಇದ್ರಲ್ಲಿ ಉಜ್ಜುತ್ತಾ ಇದ್ದೆ ಹಿಂಗೆ, ಅಲ್ಲಿ ಬಂದಾಗ ಆಮೇಲೆ ಇದು ಚಿಕ್ಕ ಬ್ರಷ್ ಜಾನ್ಸನ್ಸ್ ಬೇಬಿದ್ದು ತಗೊಂಡಿದ್ದೆ. ಹಿಂದೆ ಗಿಡಿ ಇನ್ನೊಂಚೂರು ಹಿಂಗೆ ಇದ್ರೊಳಗಡೆ ಇಕ್ಕಿರೋದಕ್ಕೆ ಬೆಂಡಾಗೈತೆ. ಇದ್ರಲ್ಲಿ ಬ್ರಷ್ ಮಾಡಿಸ್ತೀವಿ, ಚಿಕ್ಕ ಬ್ರಷ್ ಇದೊಂದು. ಆಮೇಲೆ ಇದು ಇವರಪ್ಪ ಫಸ್ಟ್ ತಂದಿದ್ದು ಅನೀಶ್ ಹುಟ್ಟಿದ್ಮೇಲೆ. ಇದು ಗೊತ್ತಾಗಲ್ಲ ಎಷ್ಟೊಂದು ತಂದಿದ್ರು, ಅದರಲ್ಲಿ ಇದು ಒಂದು. ಇದು ಫೋಟೋ ತೆಗೆಸಿರೋದು ಇದು ನೆನಪಾಯ್ತು, ಅದಕ್ಕೆ ಇದು ನನಗೆ ಎತ್ತಿಟ್ಟೆ. ಎಷ್ಟೊಂದು ತಂದಿದ್ರು, ಅದಾದಮೇಲೆ ಇದನ್ನು ತಂದಿದ್ದು, ಅದನ್ನೆಲ್ಲ ಅಲ್ಲ ಇದೊಂದು ಎತ್ತಿಟ್ಟಿದ್ದೀನಿ. ಆಮೇಲೆ ಅದೇನದು ಇದು ಡ್ರೆಸ್, ಇದರಲ್ಲಿ ಅನೀಶನ್ ಫೋಟೋ ಐತೆ, ಗೊತ್ತು. ಚೆನ್ನಾಗಿ ಕಾಣಿಸ್ತಾ ಇದೆ ಅದರಲ್ಲಿ. ಯಾವುದೋ ಇದ್ರ ಮೇಲೆ ಕೊಂಡೋಸಿದ್ರಿ ತಾನೆ, ಚೇರ್ ಮೇಲೆ ಹಾಕಿ ತೆಗ್ಸೋಣ ಅಂತ. ಇವಾಗ ವಾಶ್ ಮಾಡಬೇಕಿತ್ತಾ ಅಂತ ಏನು ಮಾಡೋದೀಗ? ತೆಗ್ಸೋಕ್ಕಾಗಲ್ವಾ? ಮಿಷಿನ್ಗೆ ಹಾಕ್ಬಿಡ್ಲ? ಇನ್ನೊಂದ್ಸತಿ ತೆಗ್ಸೋಣ ಹಂಗಾದ್ರೆ. ಇದನ್ನ ಹಾಕ್ಬಿಟ್ಟು ಫೋಟೋ ತೆಗ್ಸೋಣ ಅಂತ ಅಂದ್ಕೊಂಡೆ, ಬಟ್ ವಾಶ್ ಮಾಡಿಲ್ಲ, ಮರ್ತ್ಬಿಟ್ಟಿದ್ದೀನಿ. ಇದು ಅದ್ರದ್ದು ಸೆಟ್. ಇದು ಚೆನ್ನಾಗಿ ಕಾಣಿಸ್ತಿತ್ತು ಅನೀಶನ್ ಡ್ರೆಸ್ ಮೇಲ್ಗಡೆ. ತೋರಿಸ್ತೀನಿ. ಆಮೇಲೆ ಇದೊಂದು ಜೊತೆ ಡ್ರೆಸ್, ಇದು ನಮ್ಮಮ್ಮ ಕೊಡಿಸಿದ್ದು ಅನೀಶನ್ಗೆ. ಇದು ನಾನು ಹಾಕೊಂಡಿರೋದು ನೆನಪೈತೆ. ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಇದ್ರಲ್ಲಿ ಊಟ ತಿನ್ಸಿ ಕರೆಯಲ್ಲ ಆಗ್ಬಿಟ್ಟೈತೆ. ಬಾಣಂತನ ಮುಗಿಸ್ಕೊಂಡು ಬರ್ಬೇಕಾದ್ರೆ ನಮ್ಮಮ್ಮ ಕೊಡಿಸಿದ ಬಟ್ಟೆ ಅದೊಂದು ಎತ್ತಿದ್ದೀನಿ. ಆಮೇಲೆ ಇದು ಫಸ್ಟ್ ರಾಖಿ ಪ್ರಗತಿ ಕೈಯಿಂದ ಮಾಡಿ ಅನೀಶನ್ ಕಟ್ಟಿದ್ದು, ಫಸ್ಟ್ನೇ ವರ್ಷದ ರಾಖಿ. ಫಸ್ಟ್ನೇ ವರ್ಷ ರಾಖಿ ಕಟ್ಟಿದ್ದು ಈ ಥರ ಇತ್ತಾ? ಅವಳೇ ಮಾಡ್ಕೊಂಡು ಬಂದು ಕಟ್ಟಿದ್ದು ನೀನು ಹುಟ್ಟಿದ್ಮೇಲೆ. ಅದನ್ನು ಹಂಗೆ ಎತ್ತಿಟ್ಟಿದ್ದೀನಿ. ಇದಿಷ್ಟು ಅನೀಶಂದು ಮೆಮೊರೀಸ್. ಪ್ರಗತಿನೇ ಮಾಡ್ಕೊಂಬಂದಿತ್ತು ಕಟ್ಟಕ್ಕೆ ಹುಡ್ತಾ ಫಸ್ಟ್ನೇ ವರ್ಷ ರಾಕಿದ್ದು. ಆಮೇಲೆ ಇನ್ನೊಂದೇನು ತೋರಿಸ್ಬೇಕು ಅಂದರೆ, ಅನೀಶಂದು ತೆಗ್ಸಿರೋ ಫೋಟೋಗಳು ಒಂದಷ್ಟು ಇದರಲ್ಲೆಲ್ಲ ಫೋಟೋ ಪ್ರಿಂಟ್ ಮಾಡಿಸ್ಕೊಂಡು ಮಡಗಿದ್ದೀನಿ. 9ನೇ ತಿಂಗಳಲ್ಲೇ ತೆಗ್ಸಿದ್ದೆ, ಮುಡಿ ಕೊಡೋದಕ್ಕಿಂತ ಮುಂಚೆ ಫಸ್ಟ್ ಕೂದಲಲ್ಲಿ. ಬಾ, ಇವಾಗ ಮಂತ್ಲಿ ಫೋಟೋ ಅಷ್ಟೊಂದು ಐಡಿಯಾ ಇರಲಿಲ್ಲ. ಇದೆ ಅನೀಶ್ ಹಿಂಗಿದ್ನ. ಇದೊಂದು ಫೋಟೋ ಆ ಕಡೆ ಐತಲ್ಲ, ಇದು ಸೇಮ್ ಪಾಪನ್ ಥರ. ಆಮೇಲೆ ಇದು ಇದೇ ಡ್ರೆಸ್ ಎತ್ತಿಕ್ಕಿರೋದು ಅವರಪ್ಪ ತಂದಿದ್ದು. ಇದು ಇವಾಗ ಇದ್ರಲ್ಲಿ ಒಂದು ತೆಗ್ಸೋಣ ಅಂತ ನಾನು, ಇದು ಹಳೇದಾಗ್ಬಿಟ್ಟೈತಲ್ಲ, ಇದು ಹೊಸದೈತೆ, ಇದ್ರಲ್ಲಿ ಒಂದು ಫೋಟೋ ತೆಗ್ಸೋಣ ಒಂದೂ ಅಂತ ಅಂದ್ಕೊಂಡೆ. ಇದೆಲ್ಲ ಇಲ್ಲಿ ಕೊಂಡಿಸಿದ್ದ? ಅಲ್ಲಿಗೆ ಕರ್ಕೊಂಡೋಗಿ ಕೊಂಡಿಸಿದ್ದೆ. ಭಾರಿ ಬರೀ ಸ್ಮೈಲಲ್ಲೇ ತೆಗೆದ್ಬಿಟ್ಟಿದ್ರು ಅವ್ರು ಇವ್ನು ಮಾಡೋದೆಲ್ಲನೂ. ಪಾಪ ಆಯ್ತಾರ. ಕೂದಲು ನೈಸಿಗಿತ್ತು ಅವನಿಗೆ ಫುಲ್ಲು ಈ ಥರ. ಇದು ನಗದು ಹಂಗಂಗೆ ಕ್ಯಾಪ್ಚರ್ ಮಾಡಿಬಿಟ್ಟಿದ್ರು. ಇವ್ರಿಗೆ ಹೇಳ್ಬಿಟ್ಟು ಈ ಥರನೇ ಕ್ಯಾಪ್ಚರ್ ಮಾಡಿ ಅಂತ ಹಂಗಂಗೆ ತೆಗಿಸ್ಬೇಕು. ಇದು ನೋಡಿ, ನಿಂತ್ಕೊಂತಿದ್ದ ಅವನು ಅಷ್ಟೊತ್ತಾಗಲೇ ಏನಾದರೂ ಕೊಟ್ಟಿದ್ರೆ. ಇನ್ನು ನೀನು ನಿಂತ್ಕೊಳ್ಳಲ್ಲ. ನಿಂತ್ಕೊಂಡಿದ್ದ ನಾನು. 9ನೇ ತಿಂಗಳು ಸಾಕ್ಸ್ ಎಲ್ಲ ಹಾಕಿ ತೆಗ್ಸಿ. ಎಷ್ಟೊಂದು ಐತೆ ಈಗ. ಮನೇಲಿ ಐತಲ್ಲ ಇದೆಲ್ಲ ಇದೆ ಇಲ್ಲಿ. ಇದ್ರಲ್ಲಿ ಸೇಮ್ ಅಂತಾನೆ ಕಾಣಿಸ್ತಾನಲ್ಲ ಪಾಪು. ಇದು ಅಂಬೆಗಾಲ ಇಟ್ಕೊಂಡು ಬರೋದು, ಕಣ್ಣು ಮುಚ್ಕೊಂಡು ಹಿಂಗೆ ಮಾಡಿದಲ್ಲು ಎರಡಲ್ಲೂ ಸೇಮ್. ಇಲ್ಲ ಕೆಳಗಡೆ ಅಲ್ವಾ, ಮೇಲೆ ಇಲ್ಲದೆ, ಅವ್ನ ಮೇಲೆ ಬಂದಿಲ್ಲ. ಇದು ಇದು ರಪ್ಪ ನೋಡ್ಬಿಟ್ಟು ಹಿಂಗೆ ಕರಿತಾ ಇದ್ದ. ಇದು ಹಂಗೊಂದು ಹಿಂಗೊಂದು ಹಾಕ್ಬಿಟ್ಟಿದ್ದೆ.
ಇದು ಇದು ಅಲ್ಲಿ ಆ ಮನೇಲಿ ದೊಡ್ಡದು ಮಾಡಿಸಿರೋದು, ಇದು ಫೋಟೋ ದೊಡ್ಡದು ಮಾಡಿಸಿದ್ದೆ. ಇದು ಇದು ಇದಾನೆ ಫೋಟೋ ಹಿಂಗೆ ಬೆಳ್ಳಿಂಗ್ ಅನ್ನೋದು ಹಂಗಂಗೆ ಕ್ಯಾಪ್ಚರ್ ಮಾಡಿ ತೆಗ್ದಿದ್ರು ಫೋಟೋಸು. ಆಮೇಲೆ ಕೃಷ್ಣನ್ ಮಾಡಿದ್ದೆ ನಾನು. ಅದು ಇದು ನೀನಿದ್ರೆ ಫೋಟೋ ಮಾಡಿದ್ದು. ಅಲ್ಲಿ ತೆಗಿಸ್ಕೊತಾ ಇರಲಿಲ್ಲ ಅವತ್ತು, ನಾನೇನೋ ಹೇಳ್ತಿದ್ದೆ, ಅವ್ನು ಹಂಗೆ ತಕ್ಕೊಟ್ಟಿದ್ದ. ಅಲ್ಲೇ ಅವ್ನು ತೆಗ್ಯೋದಿಲ್ಲ, ಇಂಟ್ರೆಸ್ಟ್ ಕೊಟ್ಟು. ಇದು 2ನೇ ವರ್ಷದ ಬರ್ತಡೇದು ಫೋಟೋ. ಆಮೇಲೆ ಇದು ಸ್ಕೂಲಲ್ಲಿ ಗ್ರ್ಯಾಜುಯೇಷನ್ ಡೇ. ಇದು ಗ್ರೂಪು. ಆಮೇಲೆ ನೆಕ್ಸ್ಟು ಓಣಮ್ಗೆ ಈ ಥರ ಮಾಡಿದ್ದೆ. ಆಮೇಲೆ ಕೆಂಪೇಗೌಡ ಅವ್ರನ್ನ ಮಾಡಿದ್ದೆ. ಅದೊಂದಿಷ್ಟು ಮೆಮೊರಿ. ಹುಡುಗಿ ಫೋಟೋ ಒಂದು ತೊಳಸ್ಬೇಕು, ಇದಕ್ಕೆ ಹಾಕಕ್ಕೆ. ಅದೊಂದು ಫೋನಲ್ಲಿ ಐತೆ, ತೊಳಸ್ಕೋಬೇಕು. ಅವತ್ತು ತೆಗಿಸ್ಕೊಂಡ್ಲೇ ಇಲ್ಲ, ರೆಡಿ ಮಾಡಿ ಹುಡುಗಿ ಫೋಟೋನ. ಇಷ್ಟು ಅನೀಶಂದು ಮೆಮೊರೀಸ್. ಹೆಂಗಿದೆ ಅನಿಸ್ತು ಫೋಟೋಸ್ ನೋಡಿ ಇದೆಲ್ಲ ಅಂತ ಕಮೆಂಟ್ ಮಾಡಿ. ನಿಮ್ಮದು ಇದೇ ಥರ ಮೆಮೊರೀಸ್ ಇದ್ದರೆ ಹಾಗೆ ಹಳೆಯ ಮೆಮೊರೀಸ್ ತುಂಬ ನೆನಪಾಗುತ್ತೆ. ಅನೀಶಂದು ಫಸ್ಟ್ನೇ ಮಗುಗೆ ತುಂಬ ಇಂಟ್ರೆಸ್ಟ್. ಬೇರೆ ಜವಾಬ್ದಾರಿ ಇರಲ್ಲ, ಅವನೊಬ್ಬನೇ ಅಲ್ವಾ, ಏನೇನೋ ಮಾಡೋದು. ಪಾಪ ನಮ್ಮ ಪಾಪಂಗೆ ಅಷ್ಟೊಂದು ಏನೋ ಇದು ಮಾಡಿಲ್ಲ. ಬನ್ನಿ ಹಾಂ, ಲಾಸ್ಟ್ ಮೂವಿ ಎಲ್ಲ ಜಾಸ್ತಿ ಎಲ್ಲ ಜಾಸ್ತಿ ಮಾಡಬೇಕಾ? ಮಾಡೋಣ. ಇದೊಂದು ಒಗ್ದು ತೆಗ್ಯೋಣ ಫೋಟೋ. ಇವಾಗ ಮಾಡಿ. ಇವಾಗ ಫೋಟೋಗೆ ಇಲ್ಲೇ ಹುಡುಗಿ ಥರ ರೆಡಿ ಮಾಡಿಬಿಡ್ತೀನಿ. ರೆಡಿ ಮಾಡ್ಕೊಂಡು ಕರ್ಕೊಂಬರ್ತೀನಿ. ಹೇಗೆ ಕಾಣ್ತಾರೆ ನಮ್ಮ ಪುಟ್ಟ ಗೌರಿ ಅಂತ ತೋರಿಸ್ತೀನಿ. ಎದ್ದವನಿ, ಮಲಗಿಸಿದ್ದೆ, ಈಗ ಎದ್ದವನಿ. ರೆಡಿ ಮಾಡೋಣ ಬನ್ನಿ. ಈಗ ಹಿಂಗಿದ್ದಾನೆ ಹುಡುಗ. ಹೇಗೆ ರೆಡಿ ಮಾಡ್ಕೊಂಡು ಬಂದಮೇಲೆ ಹೇಗೆ ಕಾಣಿಸ್ತಾನೆ ಅಂತ ನೋಡೋಣ. ನಮ್ಮ ಪುಟ್ಟ ಗೌರಿ ರೆಡಿ. ಅಲ್ಲಿ ಚಿನಿ ಹೇಗೆ ಕಾಣ್ತಾ ಇದ್ದಾಳೆ ನಮ್ಮ ಪುಟ್ಟ ಗೌರಿ. ಮೈ ಪುಟ್ಟ ಗೌರಿ. ಚಿಗಿನಕ 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 ಹೋಗೋಣ. ಹುಡುಗನ ಸಾಕ ಒಂದೇ ಜೊತೆ? ಇದೊಂದು ಜೊತೆ, 2 ಜೊತೆ ನಗೋದು ಸಾಕಾ? ಅದೊಂದು ಫೋಟೋ ತೆಗ್ಸೋಣ ಅಂದ್ಕೊಂಡೆ. ರೆಡಿ ಆಗಿದ್ದಾಯಿತು. ಇವಾಗ ಹೋಗ್ಬಿಟ್ಟು ಪಟ್ ಅಂತ ಬೇಗ ಫೋಟೋ ತೆಗೆಸ್ಕೊಂಡು ಬಂದ್ಬಿಡ್ತೀವಿ. ಮತ್ತೆ ನಿದ್ದೆ ಬಂದ್ಬಿಡುತ್ತೆ, ಇಲ್ಲೇ ಲೇಟ್ ಆಗ್ತೈತೆ. ಲೈಟ್ ಫ್ಯಾನ್ ಏನೂ ಆರಿಸಿಲ್ಲಲ್ಲ ನಿಶು ನೀನು? ಲೈಟ್ ಇರಲಿ, ಫ್ಯಾನ್ ಆರಿಸ್ ಬಾ. ನಂದು ಇನ್ನೊಂದು ಫೋಟೋನು. ಗಲ್ಲು ಪ್ರಿಟಿ ಗರ್ಲ್, ಪ್ರಿಟಿ ಗರ್ಲ್. ನನಗಂತೂ ಫ್ರಾಕಲ್ಲಿ ನೋಡಿ ಪಾಪುನ ತುಂಬ ಫುಲ್ ಖುಷಿ ಆಗುತ್ತೆ. ಎಷ್ಟು ಖುಷಿ ಅಂತ ಅವನ್ನ ನೋಡಿ ನೋಡಿ ನನ್ನದೇ ಫುಲ್ ದೃಷ್ಟಿ ಅನಿಸುತ್ತೆ ಅವನಿಗೆ. ಹಂಗೆ ಒಂದೇ ಸಮ ಅವನೇ ನೋಡ್ತಾನೆ ಇರೋಣ ಅಂತ ಅನ್ಸೋದು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದ. ಸರಿ, ಅದು ಒಂದು ಆಸೆ ನೆರವೇರಲಿ ಅಂತ ಅಂದ್ಬಿಟ್ಟು ಅನಿಶಂಗೂ ಕೂಡ ಹುಡುಗಿ ಡ್ರೆಸ್ ಹಾಕಿದ್ದೆ. ಬಟ್ ಕರ್ಕೊಂಡು ಹೋದೆ ಅವತ್ತು. ಫೋಟೋ ಸ್ವಲ್ಪ ಬುದ್ಧಿ ಬಂದುಬಿಟ್ಟಿತ್ತು. ಫೋಟೋ ಏನು ಮಾಡಿದ್ರು ಫೋಟೋ ತೆಗೆಸ್ಕೊಂಡಿಲ್ಲ. ಅವರು ಇಂಟ್ರೆಸ್ಟ್ ಬಟ್ ಒಂದೇ ಒಂದು ಫೋಟೋ ಕೂಡ ತಕ್ಕೊಡ್ಲಿಲ್ಲ. ಅವ್ನು ನಿಂತ್ಕೊಳ್ಳಿಲ್ಲ ನನ್ನ ಬಿಟ್ಟು. ಹಂಗಾಗಿ ನಾನು ಅದೇ ಸ್ಟುಡಿಯೋಗೆ ಮತ್ತೆ ವಾಪಸ್ ಹೋಗಲಿಲ್ಲ. ಒಂದೇ ಒಂದು ಫೋಟೋ ತಕ್ಕೊಟ್ಟಿದ್ರು ನನಗೆ. ಇವತ್ತು ಆ ಮೆಮೊರಿ ಇರ್ತಿತ್ತು. ಫೋನಲ್ಲಿ ತೆಗ್ದೆ, ಆಮೇಲೆ ಮನೆ ಹತ್ರನೇ ನಿಲ್ಲಿಸ್ಬಿಟ್ಟು ಅದು ಫೋನಲ್ಲಿದ್ದೆ, ಹಳೆ ಫೋನಲ್ಲಿ. ಬಟ್ ಆ ಫೋನ್ ಕೂಡ ಚಾರ್ಜಿಂಗ್ ಆಗ್ತಾಯಿಲ್ಲ, ಹೋಗ್ಬಿಟ್ಟೈತೆ. ಹಾಗಾಗಿ ಅದೊಂದು ಇಲ್ಲ. ಅದನ್ನು ಫೋನ್ ಮತ್ತೆ ರಿಪೇರಿ ಮಾಡಿಸಿ, ಅದಕ್ಕೋಸ್ಕರ ಹಳೆ ಫೋನ್ ಹಂಗೆ ಇಟ್ಟಿದ್ದೀನಿ. ರಿಪೇರಿ ಮಾಡಿಸಿ ಅದರಲ್ಲಿರೋ ಫೋಟೋಸ್ ಎಲ್ಲ ತಗೋಬೇಕು ಅಂತ. ಕುತ್ಕೊಂಡಿದ್ದು
ಬೇಕು. ಹಿಂದೆ ಕೂರಿಸಿ. ಕುಂಡಿಸ್ತಾ? ತೆಗಿತೀನಿ, ಎಲ್ಲ ಥರ ತೆಗಿತೀನಿ. ಇನ್ನೊಂದ್ ಸ್ವಲ್ಪ ಹಿಂದೆ ಕೂರಿಸಿ. ನೋಡಿ ಕಣ್ಣ. ನೋಡಿ ನೋಡಿ ಸ್ಮೈಲ್. ಫೋಟೋ ಸ್ಟುಡಿಯೋದವ್ರಂತೂ ಹುಡುಗಿನೇ ಅಂತಾನೆ ಅನ್ಕೊಂಬಿಟ್ಟಿದ್ದಾರೆ, ಹುಡುಗಿ ಪಾಪದೇ ಫೋಟೋ ತೆಗ್ಸಕ್ ಬಂದಿದ್ದೀನಿ ಅಂತ. ಆಮೇಲೆ ಡ್ರೆಸ್ ಚೇಂಜ್ ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾಯ್ತು ಹುಡುಗನ ನಾನು ನಿಜ ಮೇಡಮ್ ನಂಬಕ್ಕಾಗಿಲ್ಲ, ನಾನು ಹುಡುಗಿ ಅಂತ ಅನ್ಕೊಂಡೆ ಅಂತ. ಹಾಗೆ ಅಣ್ಣ ತಮ್ಮಂದು ಈ ಥರನೂ ಒಂದಿರಲಿ ಅಂತ ಫೋಟೋ ತೆಗ್ಸ್ದೆ. ತಾಯಿಗೆ ಮಕ್ಕಳನ್ನ ಈ ಥರ ರೆಡಿ ಮಾಡಿ ಫೋಟೋ ತೆಗ್ಸೋದು ಅದರಲ್ಲೆಲ್ಲ ಎಷ್ಟು ಖುಷಿ ಅಂತ ತುಂಬಾ ಖುಷಿ ಪಡ್ತಾರೆ. ಅದರಲ್ಲಿ ನನಗಂತೂ ಸಖತ್ ಎಕ್ಸ್ಪೀರಿಯೆನ್ಸ್ ಆಗೋಯ್ತು. ಫುಲ್ ಖುಷಿ ಆಯಿತು ನನಗೆ ಅವನ್ನ ನೋಡಿ. ಹಾಗೆ ತೆಗೆಸ್ಕೊಂಡು ಬಂದೆ. ಒಂಥರ ಫೀಲಿಂಗ್ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಹೇಗೆ ಅನ್ನಿಸ್ತು, ಹಾಗೆ ನಮ್ಮ ಪುಟ್ಗವ್ರು ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಕಮೆಂಟ್ ಮಾಡಿ ಹೇಳಿ. ಇಲ್ಲಿ ಕಣ್ಣ. ಎಲ್ಲ ಅಂದ್ಬಿಟ್ಟೈತೆ, ಎಲ್ಲ ಇದೆಲ್ಲ ಎತ್ತಿ ಇನ್ನು ಕ್ಲೀನ್ ಮಾಡಬೇಕಲ್ಲಪ್ಪ. ಇವತ್ತು ನಮ್ಮ ಬಾಬುದು ಫೋಟೋಶೂಟು ಆಯಿತು, ಫೋಟೋ ತೆಗ್ಸಿದ್ವಿ. ಒಂದು ಚಿಕ್ಕ ಆಲ್ಬಮ್ ಮಾಡೋಕ್ಕೆ ನಿದ್ದೆ ಬಂದ್ಬಿಟ್ಟೈತೆ. ಸರಿ ತಿನ್ನಕ್ಕೆ ಲೇಟ್ ಆಗಿಬಿಟ್ಟೈತೆ. ಮಾಡೋಣ, ಸರಿ ಮಾಡ್ತೀನಿ, ಹೋಗೋಣ. ಇದಿಷ್ಟ ಆಗಿತ್ತು ಇವತ್ತಿನ ಬ್ಲಾಗು. ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ನಮ್ಮ ಹುಡುಗ ಹುಡುಗಿಯಾಗಿ ಹೇಗೆ ಕಾಣಿಸ್ತಿದ್ದ ಅಂತಲೂ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನೀನು ಬಾಯ್ ಮಾಡಿಚಿನಿ, ಬಾಯ್ ಬಾಯ್. ಎಲ್ಲರೂ ಟೇಕ್ ಕೇರ್, ಹುಷಾರಾಗಿರಿ, ಹೆಲ್ತಿಯಾಗಿರಿ, ಹೆಲ್ತಿ ಫುಡ್ಸ್ ತಿನ್ನಿ. ನಂತರ ರಾಗಿ ತಿನ್ನಿ, ಅಲ್ಲಿ ತರಕಾರಿ ತಿನ್ನಿ, ಹಣ್ಣು ತಿನ್ನಿ. ಎಲ್ರಿಗೂ ಬಾಯ್ ಬಾಯ್ ಮಾಡಿ, ಬಾಯ್. ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿ ನೋಡು, ಹೇಳು, ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀವಿ. ನಾನು ನಮ್ಮ ಮಮ್ಮಿ ಇಬ್ಬರು ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀವಿ. ಬಾಯ್ ಬಾಯ್. ಗೋಡೆ ಮಾಡ್ಸಕ್ಕೆ ಹೋಗ್ತೀವಿ.